ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ತಾರಕಕ್ಕೇರಿದೆ. ಯುದ್ಧದ ಭೀಕರತೆಯನ್ನ ಕನ್ನಡಿಗ ಅಮಿತ್ ಕೋಟ್ಯಾನ್ ಬಿಚ್ಚಿಟ್ಟಿದ್ದಾರೆ. ಇಸ್ರೇಲ್ನಲ್ಲಿರುವಂತಹ ಮಂಗಳೂರಿನ ಮೂಡುಬಿದಿರೆ ನಿವಾಸಿ. ಇಸ್ರೇಲ್ನ ರನಾನಾ ಪ್ರದೇಶದಲ್ಲಿ ಅಮಿತ್ ಕೋಟ್ಯಾನ್ ಇದ್ದಾರೆ. ಕ್ಷಿಪಣಿ ದಾಳಿ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ ಅಮಿತ್. ದಾಳಿ ಮುನ್ನ 10 ನಿಮಿಷಕ್ಕೂ ಮೊದಲು ಸೈರನ್ ಆಗುತ್ತೆ, ನಮ್ಮ ಮೊಬೈಲ್ಗೆ ವಾಟ್ಸಪ್ ಮೆಸೇಜ್ ಬರುತ್ತೆ, ಬಂಕರ್ಗೆ ಹೋಗೋದಕ್ಕೆ 10 ನಿಮಿಷ ಟೈಮ್ ಕೊಡ್ತಾರೆ ಅಂತ ವಿವರಿಸಿದ್ದಾರೆ. ನಾನು ಇಸ್ರೇಲ್ಗೆ ಬಂದು 1 ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮಗೆ ಜಾಸ್ತಿಯಾಗಿ ಹಗಲಿನಲ್ಲಾಗಲ್ಲ, ರಾತ್ರಿ ಹೊತ್ತು ಒಂದು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ, ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು, ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. ಮೆಸೇಜ್ ಬರ್ತದೆ ಮೊದಲೇ, ಹೋಗಿ ಕುತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸಪ್ ಅಲ್ಲಿ ಆಗಲಿ ನಮಗೆ. ಮತ್ತೆ ಸೈರನ್ ಹೊಡಿತದೆ ನಮಗೆ 5-10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರಲ್ಲಿ ಹೋಗಿ ಕುತ್ಕೊಂಡ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗ್ಬಹುದು ಅಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ. ಈಗ ರಕ್ಷಣಾ ಪಡೆಯಲ್ಲಿ ನಮಗೆ ತುಂಬಾ ನಂಬಿಕೆ ಉಂಟು, ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ.